ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ನೆಕ್ಸ್ಟ್ ಜನರೇಷನ್ಗೂ ಸಹಿತ ಇದನ್ನು 4 ಜನರ ಕೈಲಿ ಕೊಡೋದೇನು? ಇದನ್ನು ಇಡೀ ದೇಶದ ವ್ಯವಸ್ಥೆಯನ್ನು, ಅರ್ಥವ್ಯವಸ್ಥೆ ಆಯಿತು, ರಾಜಕೀಯ ವ್ಯವಸ್ಥೆ ಆಯಿತು, ಎರಡರ ಕೈಯಲ್ಲಿ ಇಡೀ ದೇಶ ಇರ್ತದೆ. ಇವತ್ತು ಏನು ಹೋಗ್ತಾರೆ, ಎಲ್ಲಿ ಹೋಗ್ತಾರೆ? ಅದಾನಿ ಅಂಬಾನಿ ಅವ್ರ ಕೈ ಇಡೀ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು, ಯಾವುದೇ ಇಂಡಸ್ಟ್ರಿ, ಪೋರ್ಟ್ ಆಯಿತು, ಮತ್ತೇನಾಯ್ತು, ನಮ್ಮ ಪಿ ಎಸ್ ಯುಗಳು 32 ಪಿ ಎಸ್ ಯುಗಳನ್ನು ಸಹ ಇದೆಲ್ಲ ಕೊಟ್ಟಾಗಿದೆ, ಎಲ್ಲ ಮುಗಿದಿದ್ದೀವಿ. ಹಿಂಗಾಗಿ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ದೊಳಗೆ ಏನು ಡೆವಲಪ್ಮೆಂಟ್ ಇಲ್ಲ. ಅವೆಲ್ಲರೂ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಇವತ್ತು ಅದಾನಿ ಅಂಬಾನಿ ಅಂತವ್ರು ಏನು ಮಾಡ್ತಾ ಇದ್ದಾರೆ, ಚೈನಾದಲ್ಲಿ ಮೇಕ್ ಮಾಡ್ತಾರೆ, ಇದು ತಂದುಕೊಳ್ಳೋಕೆ ಬ್ರ್ಯಾಂಡ್ ಹಚ್ತಾರೆ, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ, ಈಗ ಸಪ್ಲೈ ಮಾಡ್ತಾಯಿದ್ದಾರೆ. ಎಲ್ಲ ಇವತ್ತು ಇಂಪೋರ್ಟ್ ಮಾಡ್ತಾ ಇದ್ವಿ ನಾವು. ಅಲ್ಲಿ ಮ್ಯಾಕ್ಸಿಮಮ್ ಲಾಭ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಅವ್ರು ಕಾರ್ಪೊರೇಟ್ ಇಡೀ ಜಗತ್ತಿನ ಶ್ರೀಮಂತರಾಗಿಬಿಟ್ಟಿದ್ದಾರೆ. ಆದರೆ ಈಗ ಮೋದಿ ಅವ್ರು ತಯಾರು ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಅವ್ರ ಕೈಯಲ್ಲಿ ಮುಂದೆ ಹೋಗ್ಬೇಕಾ? ಇದು ಇವತ್ತು ಸಂಘ ಪರಿವಾರದ ಮುಂದೆ, ಅದರಲ್ಲೂ RSS ಮುಂದೆ ಬಂದು ನಿಂತದೆ. ಇವತ್ತು RSSಗೆ ಇವತ್ತು ಯಾವ ಬೆಲೆ ಇಲ್ಲ. ಮೋಹನ್ ಭಾಗವತರ ಮತ್ತೆ ಯಾವುದು ಕೇಳ್ತಾ ಇಲ್ಲ. ಈಗ ಹಿಂದೆ ಹೇಳಿದ್ರಿ ಅವ್ರು 75 ಆದ ತಕ್ಷಣ ರಿಟೈರ್ ಆಗಬೇಕಂತೇಳಿ. ಆ ಸಂದರ್ಭದಲ್ಲೇ ಸ್ವತಃ ಮೋಹನ್ ಭಾಗವತರ ಸಹ ಟಾರ್ಗೆಟ್ ಮಾಡಿದ್ರು ಅವರು, ನೀವು ಆಗ್ಬೇಕ್ರಿ ಅಂತೇಳಿ. ಈ ಸಲ ಮೋಸ್ಟ್ಲಿ ಅವ್ರು ನಾವು ಆಗ್ತೀವಿ ಅನ್ನೋಂಥ ನಿರ್ಧಾರಕ್ಕೆ ಬಂದಂಗೆ ಕಾಣ್ತದೆ. ಅಂದರೆ ನೀವು ಹೋಗಿ ನಾವು ಹೋಗೋಣ ಅನ್ನೋಂಥ ಪರಿಸ್ಥಿತಿ ಬಂದದೆ ಇವತ್ತು. ಯಾಕೆಂದರೆ ಗುಜರಾತಿ ಲಾಬಿ ಮತ್ತು ಅವರಿಬ್ಬರು ಅರ್ಥವ್ಯವಸ್ಥೆ ಯಾಕೆ ಸಿಗ್ತಪ್ಪ ಇಡೀ ದೇಶ, ನಾವೆಲ್ಲರೂ ಎದಕ್ಕಿದ್ದೀವಿ, ಡೆಮೋಕ್ರಸಿ ಇಲ್ಲ, ಅವ್ರು ಹೇಳ್ತಾರೆ ಅದು ಫೈನಲ್ಲ. ಇವತ್ತು ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾವೆ 2029ರಲ್ಲಿ ಸಪೋಸ್ ಮೋದಿ ಅವ್ರ ಸರ್ಕಾರ ಮತ್ತೆ ಆಯ್ಕೆ ಆಯ್ತಪ್ಪ ಅಂತಂದ್ರೆ ಈ ದೇಶದಲ್ಲಿ ಮುಂದೆ ಚುನಾವಣೆಗಳಿಲ್ಲ ಅನ್ನೋದು ಅವ್ರು ಹೇಳ್ಬೋದು, ಎಕ್ಸಾಗ್ರೇಷನ್ ಮಾಡ್ತಿರ್ಬೋದಿಲ್ಲ ಅಂತಲ್ಲ. ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ದೇಶದ ಜನ ಪ್ರಜಾಪ್ರಭುತ್ವನ ಅನುಭವಿಸಿದಾರೆ. ಇರ್ಬೋದು, ನಾವು ಪ್ರಜಾಪ್ರಭುತ್ವದಲ್ಲಿ ಭಾಳ ಹಿಂದಿರ್ಬೋದು, ಎಲ್ಲನೂ ಒಪ್ಪು ನಾವು ಮಾತಲ್ಲ. ಆದರೂ ಇಲ್ಲಿಯ ಮಧ್ಯಮ ವರ್ಗ ಜನ ಪ್ರಜಾಪ್ರಭುತ್ವ ಅಂದ್ರೆ ಏನು, ಸ್ವತಂತ್ರ ಅಂದ್ರೆ ಏನು, ಹೆಂಗಿರ್ತದೆ ಅದನ್ನೆಲ್ಲ ಅನುಭವಿಸಿದ್ದಾರೆ. ಅದ್ರ ಪ್ರಕಾರ ಬೆಳೆದು ಬಂದಿದ್ದಾರೆ. ಇವತ್ತು ಅವರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದು ಮತ್ತು ಬೇರೆ ಆದ್ರೂ ಹೋರಾಟ ಮಾಡಬೇಕಾಗ್ತದೆ. ಅದು ಮತ್ತೊಂದು ಮಾತು. ಆದರೆ ಇನ್ನೂ ಏಬಲ್ ಇದ್ದಾರಲ್ರಿ, ಶಾರ್ಕ್ ಏಬಲ್ ಇದ್ದಾರೆ. ಅದರಲ್ಲೂ ಯೋಗಿ ಆದಿತ್ಯನಾಥ್ ಅವರನ್ನು ಈ ದೇಶದ ನೆಕ್ಸ್ಟ್ ಪ್ರಧಾನಿಯನ್ನಾಗಿ ಹೆಂಗಿದ್ದಾರೆ, ಅವ್ರ ದೃಷ್ಟಿಯಲ್ಲಿ ಒಬ್ಬ ಹಿಂದುತ್ವವಾದಿ ಇದ್ದಾರೆ, ಸಂಘ ಪರಿವಾರ ಬೇಕಾಗಿದ್ದದು, ಅದನ್ನು ಡೆವಲಪ್ಮೆಂಟ್ ಮಾಡೋಂಗಿದ್ದಾರೆ. ಮತ್ತು ಒಬ್ಬರಿಗೆ ಆಗೈತೆ ಕಾರಣ, ಉಳಿದವ್ರು ಇಲ್ಲೇನಿಲ್ಲ. ಯೋಗಿ ಆದಿತ್ಯನಾಥ್ ಇಲ್ವಾ, ಶಿವರಾಜ್ ಸಿಂಗ್ ಚೌಹಾಣ್ ಇಲ್ವಾ, ಅದೇ ಕಾಲಕ್ಕೆ ವಿಜಯರಾಜೇ ಶಿಂದೆ ಇಲ್ವಾ, ಎಷ್ಟು ಜನ ಇದ್ದಾರೆ ಇಲ್ಲೇ. ಮುಂದೆ ಫಡ್ನವೀಸ್ ಇಲ್ವಾ. ಅದಕ್ಕೆ ಮುಖ್ಯವಾಗಿ ಅತ್ಯಂತ ನಾಗ್ಪುರ್ಗೆ ಬೇಕಾದಂಥವ್ರು, ನಾಗ್ಪುರದವರಾದಂಥ ನಿತಿನ್ ಗಡ್ಕರಿ ಅವರು ಇಲ್ವಾ. ಒಳ್ಳೆ ಬುದ್ಧಿವಂತರಿದ್ದಾರಲ್ಲ ಇವರು. ಇವ್ರನ್ನ ಪ್ರಧಾನಿ ಮಾಡಬಾರ್ದು.